ಫ್ರೆಂಡ್ಸ್ ಮಧ್ಯಾಹ್ನ 2 ಗಂಟೆ 10 ನಿಮಿಷ ಆಗಿತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಎತ್ತಿಕ್ಕೊತೀನಿ. ಅದರಿಂದ ಖಾಲಿಯಾಗಿತ್ತು. ಇವಾಗ ಎಲ್ಲ ಬಿಡಿಸ್ತಾ ಇದ್ದೀನಿ. ಎಲ್ಲ ಕೆಲಸ ಆಗಿತ್ತು. ಹಾಗೆ ನೆನ್ಪು ಮಾಡ್ಕೊಂಡು ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೊಂಡು ಸುಲ್ಕೊಂಡ್ರೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಈಗ ನಮ್ಮ ಕಡೆ ಎಲ್ಲ ಜಾಸ್ತಿ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು. ಇವಾಗ ಟಿಫಿನ್ ಐಟಮ್ಗೂ ಎಲ್ಲ ರೈಸ್ ಬಾತು ಪಲ್ಯ ಆಗಲಿ ಅವಕ್ಕೆಲ್ಲ ಸ್ವಲ್ಪ ಪೇಸ್ಟ್ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಎಲ್ಲ ಅವಾಗೆ ಫೋನ್ ಬಂದಿತ್ತು, ಕಟ್ಟಾಯಿತು. ಅದರಿಂದ ಕಟ್ ಮಾಡ್ತಾ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿಟ್ಕೊಂಡಿವಿ ಅಂದರೆ ಏನಕ್ಕೂ ಬೇಗ ಅಡುಗೆ ಮಾಡ್ಕೋಬೋದು. ಪೇಸ್ಟ್ ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋಲ್ಲ ಅಡುಗೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಅಡುಗೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಅಡುಗೆ ಮಾಡಲ್ಲ ಅಂತಲೇ ಹೇಳ್ಬೋದು. ಎಲ್ಲಕ್ಕೂ ಬೇಕು, ಪಲ್ಯಕ್ಕೆ ಬೇಕು, ಮತ್ತು ಪಲಾವ್ ಆಗಲಿ ರೈಸ್ ಬಾತ್ ಆಗಲಿ ಈ ಥರ ಸಣ್ಣ ಪುಟ್ಟಕ್ಕೆಲ್ಲ ಬೇಕಾಗುತ್ತೆ. ಅದಕ್ಕೆ ಸುಲಿದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಮತ್ತು ಹಾಳಾಗಬಾರ್ದು ಅಂತಂದರೆ ಕೆಲವರು ಉಪ್ಪು ಹಾಕ್ಕೋತಾರೆ, ಇಲ್ಲಾಂದರೆ ಅಡುಗೆ ಎಣ್ಣೆ ಹಾಕ್ಕೋತಾರೆ. ಮಿಕ್ಸ್ ಮಾಡಿಟ್ಟರೆ ಕಲರ್ ಕಪ್ಪು ಬರಲ್ಲಂತೆ ಅಡುಗೆ ಎಣ್ಣೆ ಹಾಕ್ಕೊಂಡ್ರೆ. ಆದ್ದರಿಂದ ಕ್ಲೀನ್ ಮಾಡಿ ಬಿಡಿಸ್ಕೊಂಡು ಇಟ್ಕೊಂಡು ಬಾಕ್ಸಿಗೆ ತುಂಬ್ಕೊಂಡು ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ಆಗಲಿ, ಒಂದು 15 ದಿನ ತನಕ. 15 ದಿನದ್ದು ಬೇಡ, ಒಂದು ವಾರ ಅಷ್ಟೇ. 15 ದಿನ ತನಕ ಹೋದರೆ ಅದು ಮತ್ತು ಸ್ಮೆಲ್ ಅದೇ ಇದಾಗುತ್ತೆ. ಒಂದು ವಾರದ್ದು ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ನಮಗೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಗೌರಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಬರ್ತೈತೆ, ಏನೇನು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ತಿಳಿಸಿ. ನಮ್ಮ ಕಡೆ ಜಾಸ್ತಿ ಇನ್ನು ಗಣೇಶ ಕೂರಿಸಲ್ಲ. ಗೌರಿ ಹಬ್ಬ, ಗಣೇಶ ಹಬ್ಬ ಅಂತಂದರೆ ಮಾಮೂಲಿ ನಮ್ಮ ಕಡುಬು ಹುಗ್ಗಿ ಅಂತ ಮಾಡ್ತೀವಿ. ಅದರಲ್ಲಿ ಅವತ್ತು ಗಣೇಶ ಕೂರಿಸೋ ದಿವಸನೇ ಅದು ಕಡುಬು ಹುಗ್ಗಿ ಮಾಡಿ ಮನೇಲಿ ನೈವೇದ್ಯ ಕೊಟ್ಟು ಪೂಜೆ ಮಾಡ್ಕೊಂಡು ಅಷ್ಟು ಮಾತ್ರ ಇದು ಮಾಡ್ತೀವಿ. ಅದರಿಂದ ಅಷ್ಟು ಗೌರಿ ಹಬ್ಬ, ಗಣೇಶ ಹಬ್ಬ ಅಷ್ಟೇನು ಇದು ಮಾಡಲ್ಲ ಗ್ರ್ಯಾಂಡ. ಮಾಮೂಲಿ ಮನೇಲಿ ಪೂಜೆ ಮಾಡ್ಕೊಂಡು ಹೆಂಗಿರ್ತೀವಿ ಹಾಗೆ ಕಂಟಿನ್ಯೂ ವಿಡಿಯೋ ಮಾಡ್ಕೋತೀನಿ. ಇವಾಗ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಹಾಯ್ ಎಲ್ರಿಗೂ. ನಾನು ಇಲ್ಲಿ ಮೊಳಕೆ ಕಟ್ಟಿದ್ದು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ 1-2 ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಟೊಮೊಟೊ ಕಟ್ ಮಾಡ್ಕೊತೀನಿ. ಈ ಚಿತ್ತಿಗೆ ಟೊಮೊಟೊನೇ ಸರಿ ಬರ್ತಾಯಿಲ್ಲ, ಅದರ ಕಟ್ ಮಾಡ್ಕೊಂಡು ನೋಡಿ ಹಾಕ್ರಿ. ಹಾಗೆ ಕಟ್ ಮಾಡಲ್ದೆ ಹಾಕಬೇಡಿ, ಒಂಥರ ಒಳಗಡೆ ಒಂಥರ ಹುಳು ಥರನೂ ಬರುತ್ತೆ, ಏನೋ ಒಂಥರ ಸ್ಮೆಲ್ಲು, ಒಂಥರ ಸಣ್ಣಕ್ಕೆ ಒಂಥರ ಫ್ರೆಶ್ಶಾಗಿ ಬರ್ತಾಯಿಲ್ಲ. ನೋಡ್ಕೊಂಡು ಹಾಕ್ಕೊಳ್ರಿ ಟೊಮೊಟೊ. ನೋಡ್ರಿ, ನಾನು ಒಂದು ಟೊಮೊಟೊ ಹಾಕ್ಕೊತೀನಿ. ಇಲ್ಲಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಣ ಕೊಬ್ಬರಿ ಕಟ್ ಮಾಡಿ, ಒಂದು ದಪ್ಪದ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗಸಗಸೆ, ಧನಿಯಾ ಪುಡಿ, ಸಾಂಬಾರು ಪುಡಿ, ಅರಿಶಿಣ, ಖಾರ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ. ಇದು ನುಣ್ಣಗೆ ರುಬ್ಕೊಂಡು ಅಂದರೆ ಮಸಾಲೆ ಸಾಂಬಾರಿಗೆ ನಾನು ಇದಕ್ಕೆ ಮುದ್ದೆ ಮಾಡ್ತೀನಿ. ಇದು ರೆಸಿಪಿನೂ ಅಂದ್ಕೋಬೋದು, ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಇದು ಬಾಣಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಯ್ದಿತ್ತು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೋತೀನಿ. ಇದಕ್ಕೆ ಸದ್ಯಕ್ಕೆ ಒಗ್ಗರಣೆ ಮಾಡೋಣ. ನೋಡಿರಿ, ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಟೊಮೊಟೊ ಹಾಗೆ ಬದನೆಕಾಯಿ ಮೇಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದೇ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಾಕ್ಕೊತಾ ಇದ್ದೀನಿ, 1 ನಿಂಬೆ ಹಣ್ಣು ಅಷ್ಟೇ. ಇದು ಮೊಳಕೆ ಕಟ್ಟಿದ್ದು ಕಾಳು ಇವಾಗ ಹಾಕ್ತಾಯಿದ್ದೀನಿ. ಹಸಿವಾಸನೆ ಹೋಗೋವರೆಗೂ ಹುರ್ಕೊಂಡು ರುಬ್ಬಿರೋದು ಮಸಾಲೆ ಹಾಕ್ಕೊಡೋದು. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಮಸಾಲೆ ರುಬ್ಬಿರೋದು ಹಾಕಬೇಕು. ಮುದ್ದೆಗೆ ಚೆನ್ನಾಗಿರುತ್ತೆ, ಮುದ್ದೆ ಆಗಲಿ ಚಪಾತಿಗೆ ಆಯಿತು, ದೋಸೆ. ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗಿರುತ್ತೆ. ಇವಾಗ ನಾನು ರುಬ್ಬಿರೋದು ಮಸಾಲೆ ಹಾಕ್ತೀನಿ. ನೋಡ್ರಿ, ಹಸಿ ವಾಸನೆ ಎಲ್ಲ ಮಸಾಲೆದೆಲ್ಲ ಹೋಗಿತ್ತೆ. ತಲೆ ಹಿಡ್ಕೊಳ್ಳೋಕ್ಕಾಗುತ್ತೆ. ಸ್ವಲ್ಪ ನೀರು ಅದೇ ರುಬ್ಕೊಂಡಿದ್ದ ಜಾರಲ್ಲೇ ನೀರು ಹಾಕ್ತಾಯಿದ್ದೀನಿ.
ನೀರು ಮಾತ್ರ ನೋಡ್ಕೊಂಡು ಗಟ್ಟಿ ಬೇಕಾ ಲೂಸ್ ಬೇಕಾ ಮೀಡಿಯಮ್ ಬೇಕಾ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೋಡಿರಿ ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಇವಾಗ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನಾನು. ನೋಡಿರಿ ಇದು ನೀರು ಹಾಕ್ಕೊಂಡಿದ್ದಾಯಿತು. ಇವಾಗ ಕುದಿಯೋಕೆ ಬಿಟ್ಟಿದ್ದೀನಿ. ಕ್ಯಾಪೇನು ಹಾಕಲ್ಲ, ಮುಚ್ಚಳ ಕುಕ್ಕರು ಹಿಂಗೆ ಮುಚ್ಚಳ ಇಲ್ಲದೆ ಬೇಯಿಸ್ಕೊತೀನಿ. ಇದು ಮಾಮೂಲಿ ಒಂದು ಕ್ಯಾಪ್ ಹಾಕಿ ಮುಚ್ತೀನಿ ತಟ್ಟೆ, ಹಾಗೆ ಬೇಯಿಸ್ಕೊತೀನಿ ಓಪನ್ನು. ಹಾಗೆ ಅದಕ್ಕೆ ತರಕಾರಿ ಇನ್ನು ಬೀನ್ಸು ಮತ್ತು ಎಲೆಕೋಸು ಅಂತ ನವಿಲುಕೋಸು ಮತ್ತು ಆಲೂಗಡ್ಡೆ ಈ ಥರ ತರಕಾರಿ ಇದ್ದರೆ ಯಾವುದಾದ್ರೂ ಮಿಕ್ಸ್ ಮಾಡ್ಕೊಂಡು ಈ ಥರ ಮಸಾಲೆ ಸಾರು ಮಾಡ್ಕೋಬೋದು. ನಾನು ಬದನೆಕಾಯಿ ಇತ್ತು, ಟೊಮೊಟೊ ಇತ್ತು, ಇವೆರಡೂ ಸಾಕಂತ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಕಾಳು ಮಾತ್ರ ಕಡಲೆ, ಅಲಸಂದೆ, ಹೆಸರು ಕಾಳು ಮತ್ತು ಮಾಮೂಲಿ ಕಡಲೆ ಬೀಜ ಬರುತ್ತಲ್ಲ ಅದು ಒಂದು 4 ಥರದ್ದು ಹಾಕಿ ಮಿಕ್ಸ್ ಮಾಡ್ಕೊಂಡು ಸಾರು ಮಾಡ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಲಾಸ್ಟ್. ಕಲ್ಲುಪ್ಪರ ಹಾಕೋಬೋದು, ಇಲ್ಲಾಂದರೆ ಸಣ್ಣ ಉಪ್ಪು ಹಾಕೋತಾ ಇದ್ದೀನಿ. ಕಲ್ಲುಪ್ಪು ಇತ್ತು ಹಾಕೋಕ್ಕಾಗಿಲ್ಲ, ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಲಿ. ಇದು ಲಾಸ್ಟಲ್ಲಿ ಮುದ್ದೆ ಮಾಡ್ತೀನಿ ಒಂದು ಕಡೆ. ನೀರು ಇಟ್ಕೊಂಡಿದ್ದೀನಿ, ನಾನು ಚಿಕ್ಕ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ 1-2 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ, ಗಂಟಾಗಲ್ಲ ಅಂತನ. ಹಾಗೆ ತುಪ್ಪನೂ ಹಾಕಿದ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಸ್ವಲ್ಪ. ನಾನು ಡೈಲಿ ಏನು ಮಾಡಲ್ಲ, ಯಾವಾಗೋ ಅಪರೂಪಕ್ಕೆ ಮಾಡ್ಕೋಬೇಕು. ಈ ಥರ ಮಸಾಲೆ ಸಾರು ತರಕಾರಿ ಸಾರು ಇದ್ದಾಗ ಮಾತ್ರ ಮುದ್ದೆ ಮಾಡ್ಕೋತೀನಿ. ಇದು ಇವಾಗ ತುಪ್ಪ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನೀರು ಚೆನ್ನಾಗಿ ಕುದಿ ಬರಬೇಕು. ಆವಾಗೇ ಹಸಿಟ್ಟು ಹಾಕಬೇಕು. ನೋಡಿ ಕುದೀತೈತೆ ಸಾಂಬಾರು. ಹಾಗೆ ಚೆನ್ನಾಗಿ ಕುದ್ದಿದ್ದಾಯಿತು. ಅದೇ ಸ್ಟವ್ ಆಫ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀರು ಮುದ್ದೆ ಕುದೀತೈತೆ. ಮುದ್ದೆ ನೋಡ್ರಿ, ಇಲ್ಲಿ ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ಮುದ್ದೆ ಚೆನ್ನಾಗಿ ನೀರು ಕುದೀತೈತೆ. ಇವಾಗ ಹಿಟ್ಟು ಜಲ್ದಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ನೋಡ್ರಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹಿಟ್ಟು ಕುದಿಬೇಕಾಗುತ್ತೆ, ಚೆನ್ನಾಗಿ ಬೇಯಬೇಕು. ಹಾಗೆ ನೀರು ಎಷ್ಟು ಚೆನ್ನಾಗಿ ಕುದಿಯೋ ನೀರಲ್ಲಿ ಹಾಕಿದ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಮುದ್ದೆ. ಒಂದೊಂದು ಸರ್ತಿ ನನಗೂ ಒಂದೊಂದು ಸರ್ತಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸರ್ತಿ ಗಟ್ಟಿ ಇರುತ್ತೆ, ಒಂದೊಂದು ಸರ್ತಿ ಎಷ್ಟು ಚೆನ್ನಾಗಿ ಒಂಥರ ಬೆಣ್ಣೆ ಹಿಡ್ದಂಗೆ ಆಗುತ್ತೆ ಮುದ್ದೆ. ಒಂದೊಂದು ಟೈಮ್ಗೆ ಒಂದೊಂದು ಥರಕ್ಕೆ ಒಂದೊಂದು ಥರ ಬರುತ್ತೆ. ಅದಕ್ಕೆ ನಾನು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಹಸಿಟ್ಟು ಹಾಕ್ತೀನಿ. ಇದನ್ನು ಹಸಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆವಾಗೇ ನಾವು ಸ್ಪೂನಾಗಲಿ ಮುದ್ದೆ ಕೋಲಾಗಲಿ ಆಮೇಲೆ ಚೆನ್ನಾಗಿ ಹಿಟ್ಟು ಕಲಿಸ್ಬೇಕು. ನೋಡಿರಿ ಹಿಟ್ಟು ಕುದೀತೈತೆ. ಇವಾಗ ಮಿಕ್ಸ್ ಮಾಡ್ಕೊಬೇಕು. ನಾನು ಇದು ಚಿಕ್ಕದು ದೋಸೆ ತಿರಕ್ಕದೇ ತೊಗೊಂಡಿದ್ದೀನಿ. ಇದರಲ್ಲೇ ಚೆನ್ನಾಗಿ ನನಗೆ ಕಲ್ಸಕ್ಕೆ ಬರುತ್ತೆ ಅಂತ ಇದೇ ತೊಗೊಂಡಿದ್ದೀನಿ. ಮುದ್ದೆ ಕೋಲು ದಪ್ಪ ಅದು ಕೈಯಾಗಿ ಹಿಡಿಯೋಕ್ಕಾಗಲ್ಲ, ಅದರಿಂದ ಇದರಲ್ಲೇ ಮಿಕ್ಸ್ ಮಾಡ್ತೀನಿ. ನೋಡ್ರಿ ಮುದ್ದೆ ಕಟ್ಟಕ್ಕೆ ಕಲಿಸ್ಕೊಂಡಿದ್ದಾಯಿತು. ಇವಾಗ ಮುದ್ದೆ ಕಟ್ತೀನಿ. ಈ ಥರ ಕೈ ಹಿಡಿದ್ರೆ ಈ ಥರ ಸ್ಮೂತಾಗಿ ಬರ್ಬೇಕು, ಕೈಗೆ ಅಂಟ್ಕೋಬಾರ್ದು. ನಾನು ಹೀಗೆ ಮಾಡ್ತೀನಿ ನೋಡ್ರಿ ಮುದ್ದೆ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನನಗೂ ಹೇಳಿಕೊಡಿ. ನೋಡ್ರಿ ಚಿಕ್ಕ ಚಿಕ್ಕದು 2-4 ಮುದ್ದೆ ಕಟ್ಟಿದ್ದೀನಿ. ಇದು ನಮ್ಮನೆಯವರಿಗೆ, ಇದು ನನಗೆ, ಇದು ನನ್ನ ಮಕ್ಕಳಿಗೆ.
ಅದಕ್ಕೆ ಚಿಕ್ಕ ಚಿಕ್ಕದು ಕಟ್ಕೊಂಡಿದ್ದೀನಿ ಮುದ್ದೆ. ಊಟ ಮಾಡೋಣ ಬನ್ನಿ ಎಲ್ಲರೂ. ನೈಟ್ ಇಲ್ಲಿ ನಮ್ಮ ಮನೆಯವರು ಇದು ಟೀಪೈ ತಂದಿದ್ವಿ, ಅದು ಎಲ್ಲಿ ತಂದಿದ್ರಿ ಅಂತ ಕೇಳ್ತಾ ಇದ್ರು. ಇದೇ ನೋಡ್ರಿ ನನ್ನ ಮಗ ತೋರಿಸ್ತಾ ಇರೋದು. ಅದು 600 ರೂಪಾಯಿ ಅಂತ ರೇಟ್ ಹೇಳಿದ್ದವರು. ಲಾಸ್ಟಿಗೆ 450 ರೂಪಾಯಿ ಕೊಟ್ಟು ಕೊಡು ಅಂತ ಕೇಳ್ತಾಯಿದ್ರು. ಅಷ್ಟು ರೇಟ್ ಆಯಿತು ಅಂತ ನಂಗೆ ಅನಿಸುತ್ತೆ. ಹೇಗೈತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮುದ್ದೆ ಮಾಡಿದ್ದು ಮತ್ತು ಹೆಸರು ಕಾಳು ಸಾಂಬಾರು ಹೇಗೆ ಬಂದಿದೆ ಅಂತ, ಮಸಾಲೆ ಸಾಂಬಾರು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನನ್ನ ಮಗಳು ಬರ್ತಡೇ ಇತ್ತು, ಅಲ್ಲಿ ಕರೆದಿದ್ರು, ಅಲ್ಲಿಗೆ ಹೋಗಿ ಬಂದಿದ್ರು. ಬಂದು ಊಟ ಮಾಡಿದ್ಲು ಅವಳು. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಸಾಂಬಾರು ಹೆಂಗೈತ್ರಿ? ನನ್ನ ಮಗಳು ನೋಡ್ರಿ ಸಾರೇ ಮುಟ್ಟಲ್ಲ ಅಂತಾಳೆ. ಅದರಿಂದ ಎಷ್ಟು ಚೆನ್ನಾಗಿತ್ತಲ್ಲ ಸಾಂಬಾರು. ಸೂಪರ್. ನೀ ಹೇಳು ಗೊಂಬೆ. ಚೆನ್ನಾಗಿತ್ತು ಮುದ್ದೆ ಕಾಂಬಿನೇಷನ್. ನೋಡ್ರಿ ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಅವಲಕ್ಕಿ ಚಿತ್ರಾನ್ನ ಮಾಡಿ ನಮ್ಮ ಮನೆಯವರಿಗೆ ಫಸ್ಟ್ ಇಟ್ಟಿತ್ತು. ಅವರಿಗೆ ಬಾಕ್ಸಿಗೆ ಚಿತ್ರಾನ್ನ, ಅವಲಕ್ಕಿ ಚಿತ್ರಾನ್ನ ಮಾಡು ಅಂತ ಹೇಳಿದರು. ಫಸ್ಟ್ ಶಿಫ್ಟ್ ಇದ್ದಾಗೆ ಡೈಲಿ ತೊಗೊಂಡು ಹೋಗ್ತಾರೆ. ಅದರಿಂದ ಬೇಗ 4 ಗಂಟೆಗೆಲ್ಲ ಎದ್ದೇಳಬೇಕಾಗುತ್ತೆ. ಅವ್ರು ನೋಡ್ರಿ ರೆಡಿಯಾಗಿ ರೆಡಿ ಆಗ್ತಾಯಿದ್ರು, ಬಾಕ್ಸಿಗೆ ಹಾಕ್ತಾಯಿದ್ರು. ಹಾಯ್ ಫ್ರೆಂಡ್ಸ್, ಅಮ್ಮ ಲಂಚಿಗೆ ಮೊಸರನ್ನ ಕೇಳಿದ್ಲು ಶ್ರದ್ಧಾ ಮೊಸರನ್ನ ಬೇಕು ಅಂತ. ಮೊಸರನ್ನ ಮಾಡ್ಕೊಟ್ಟೆ. ಅವಳಿಗೆ ಖಾರದ್ದು ಯಾವುದು ಇಳಿಯಲ್ಲ, ಸಾಂಬಾರು ಇಳಿಯಲ್ಲ, ತರಕಾರಿ ಇಳಿಯಲ್ಲ. ಈ ಥರದಾದ್ರೆ ಡೈಲಿ ಮಾಡಿಕೊಟ್ರು ಡೈಲಿ ತೊಗೊಂಡೋಗ್ತಾರೆ.